Hello everyone, welcome to my channel that is a Chemistry Club. I hope you all guys are doing very well and enjoying our stereochemistry lectures. So, continuing the stereochemistry part, okay. Already the configurational isomerism na ಮುಗಿಸ್ಕೊಂಡು stereochemistry we are next today we are going to start a new topic of a conformational isomerism, okay. That is called as a conformational isomerism in start ಮಾಡ್ತಾ ಇದ್ದೀವಿ. So let us start with the today's class, that is a conformational isomerism. Conformational isomerism ಬಗ್ಗೆ ಮಾತಾಡೋಣ ಇವತ್ತು, okay. What does it mean conformational isomerism ಅಂದ್ರೆ I'm already given some brief introduction in the middle of the stereochemistry part, okay. It conformational isomerism ಎಲ್ಲಿ ನೋಡ್ತೀವಿ ಅಂದರೆ ನಾರ್ಮಲ್ ಆಗಿ ಸಿಂಗಲ್ ಬಾಂಡ್ ಅಲ್ಲಿ ನೋಡ್ತೀವಿ, ಓಕೆ. ವೇರ್ ದ ಮಾಲಿಕ್ಯೂಲ್ ಕಂಟೇನ್ಸ್ ಸಿಂಗಲ್ ಬಾಂಡ್ ಏನಿರ್ತಾವಲ್ಲ ಅಲ್ಲಿ ಏನು ಮಾಡ್ತೀವಿ ಕನ್ಫರ್ಮೇಷನಲ್ ಐಸೋಮೆರಿಸಮ್ ನೋಡ್ತೀವಿ. ಡಬಲ್ ಬಾಂಡ್ ಇತ್ತಪ್ಪ ಅಂದರೆ ದರ್ ಇಸ್ ನೋ ಕನ್ಫರ್ಮೇಷನಲ್ ಐಸೋಮೆರಿಸಮ್, ಓಕೆ. Conformational isomerism, see, suppose I am taking an example of this particular thing, that is a single bond ಇದೆ ಇಲ್ಲಿ ಕಾರ್ಬನ್ and it is having groups like this, okay. ಈ ಥರ ಮಾಡ್ತಾವೆ G1 G2 G3 ಗ್ರೂಪ್ಸ್ ಅದಾವ and here also I am having G1 G2 and G3 ಗ್ರೂಪ್ಸ್ ಅಂತ ತಿಳ್ಕೊಳ್ಳಿ. ಸಪೋಸ್ ಐ ಕ್ಯಾನ್ ವೆರಿ ವೆಲ್ ರೊಟೇಟ್ ದಿಸ್ ಬಾಂಡ್, ರೈಟ್. ಆ ಒಂದು ಬಾಂಡ್ ಏನು ಮಾಡ್ತೀನಿ ರೊಟೇಷನ್ ಮಾಡ್ಕೋಬೋದು, ಆರಾಮಾಗಿ ಮಾಡ್ತಾರೆ ರೊಟೇಷನ್ ಮಾಡ್ಕೋಬೋದು. ಬಟ್ ವೆನ್ ಐ ಆಮ್ ಕಮಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಐ ಕಾಂಟ್ ರೊಟೇಟ್ ದ ಮಾಲಿಕ್ಯೂಲ್ ಸಿಂಪ್ಲಿ, ಓಕೆ. ಇದನ್ನೇ ಮಾಡೋಕ್ಕಾಗಿಲ್ಲ, ರೊಟೇಷನ್ ಮಾಡಲಿಕ್ಕೆ ಆಗಿಲ್ಲ. ಸಿಂಗಲ್ ಬಾಂಡ್ನ ರೊಟೇಷನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಸಿಂಗಲ್ ಬಾಂಡ್ ಕ್ಯಾನ್ ಬಿ ರೊಟೇಟೆಡ್ ರೊಟೇಷನ್ ಮಾಡ್ಬೋದು. ರೊಟೇಷನ್ ಮಾಡಿದ್ಮೇಲೆ ನಮಗೆ ಸಿಗ್ತಕ್ಕಂಥ ಮಾಲಿಕ್ಯೂಲ್ಸ್ ಏನು ಮಾಡ್ತಾರೆ ಕನ್ಫರ್ಮರ್ಸ್ ಅಂತ ಕರಿತೀವಿ. ಅಂದರೆ ದಿಸ್ ಕನ್ಫರ್ಮರ್ಸ್ ಆರ್ ಆಲ್ಸೋ ಕಾಲ್ಡ್ ಎಸ್ ಅ ಕನ್ಫರ್ಮೇಷನಲ್ ಐಸೋಮರ್ಸ್. These conformers are also called as a conformational isomerism, okay. This is what is the particular thing. After rotation ಮಾಡಿದ್ಮೇಲೆ ನಮಗೆ ಏನು ಮಾಡ್ತಾರೆ ಸಿಗ್ತಕ್ಕಂಥ ಕಾಂಪೌಂಡೇ ಕನ್ಫರ್ಮರ್ಸ್. ದೋಸ್ ಕನ್ಫರ್ಮರ್ಸ್ ಆರ್ ಕಾಲ್ಡ್ ಎಸ್ ಅ ಕನ್ಫರ್ಮೇಷನಲ್ ಐಸೋಮರ್ಸ್ ಅಂತೇಳಿ ಅಥವಾ ಐಸೋಮೆರಿಸಮ್ ಅಂತೇಳಿ ಕರಿತೀವಿ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಕನ್ಫರ್ಮೇಷನಲ್ ಐಸೋಮೆರಿಸಮ್ ವಿ ಹ್ಯಾವ್ ಟು ನೋ ಅಬೌಟ್ ಸಮ್ 3 ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಂತ ಕರಿಬೋದು ಅಥವಾ 3 ಟರ್ಮ್ಸ್ ಅಂತ ಕರಿಬೋದು, ಟರ್ಮಿನಾಲಜೀಸ್ ಕರಿಬೋದು. ಅವುಗಳನ್ನ ನೋಡಿಕೊಂಡು ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಕನ್ಫರ್ಮೇಷನಲ್ ಐಸೋಮೆರಿಸಮ್. ಸೊ ಫಸ್ಟ್ ಆಫ್ ಆಲ್, see, this is a dihedral angle. This is an important topic we have to analyze first of all, okay. Then analyze ಮಾಡ್ಕೋಬೇಕು. What is this dihedral angle? Dihedral angle ಅಂದರೆ ಏನು? So see, a dihedral angle is defined as the angle between two planes both of which pass through the same bond. The angle between angle between the group attached adjacent to C1 and C2 carbon atoms. ಸೊ ಏನಿದು ಡೈಹೆಡ್ರಲ್ ಆ್ಯಂಗಲ್ ಅಂತಂದರೆ, ಸಪೋಸ್ ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ. ಹಿಯರ್ ಐ ಆಮ್ ಹ್ಯಾವಿಂಗ್ ಎ C1. ಇಲ್ಲಿ ಏನು ಮಾಡ್ತೀನಿ, ನಾನು C1 ಇದೆ. ದಿಸ್ ರೌಂಡ್ ಮಾರ್ಕ್ ಇಸ್ ಡಿನೋಟಿಂಗ್ C1 ಕಾರ್ಬನ್ ಆ್ಯಂಡ್ ದಿಸ್ ಇಸ್ ಮೈ C2 ಅಂತಂದು ಹೇಳ್ತಾರೆ, ಓಕೆ. ದಿಸ್ ಇಸ್ ಮೈ C2ಗೆ ವೈ ಗ್ರೂಪ್ ಅಟ್ಯಾಚ್ ಆಗಿದೆ, C1ಗೆ ಎಕ್ಸ್ ಗ್ರೂಪ್ ಅಟ್ಯಾಚ್ ಆಗಿದೆ. C1ಗೆ ಮಾಡಿದೆ ಎಕ್ಸ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ದ ಆ್ಯಂಗಲ್ ಬಿಟ್ವೀನ್ ದಿಸ್ ವೈ ಗ್ರೂಪ್ ಆ್ಯಂಡ್ ದಿಸ್ ಎಕ್ಸ್ ಗ್ರೂಪ್, ಈ ಒಂದು ಎಕ್ಸ್ ಗ್ರೂಪ್ ಮತ್ತು ವೈ ಗ್ರೂಪ್ ಮಧ್ಯೆ ಇರ್ತಕ್ಕಂಥ ಒಂದು ಆ್ಯಂಗಲ್ ಏನು ಕರಿತೀವಿ ನಾವು ಡೈಹೆಡ್ರಲ್ ಆ್ಯಂಗಲ್ ಅಂತ ಕರಿತೀವಿ. ವಿ ಕ್ಯಾನ್ ವೆರಿ ವೆಲ್ ಸೀನ್ ಇನ್ ದ ನ್ಯೂಮಾನ್ ಪ್ರೊಜೆಕ್ಷನ್. ಈ ಒಂದು ನ್ಯೂಮಾನ್ ಪ್ರೊಜೆಕ್ಷನ್ ಎಲ್ಲಿ ಮಾಡೋದು ಅಂದರೆ ವಿ ಕ್ಯಾನ್ ವೆರಿ ವೆಲ್ ಸೀನ್ ಇನ್ ನ್ಯೂಮಾನ್ ಪ್ರೊಜೆಕ್ಷನ್. ದಟ್ ಈಸ್ ವಾಟ್ ಈಸ್ ಡೈಹೆಡ್ರಲ್ ಆ್ಯಂಗಲ್ ಅಂದರೆ ಐ ಕ್ಯಾನ್ ಸಿ ಹಿಯರ್ ಈ ಒಂದು ವೈ ಇದೆಯಲ್ಲ, ಈ ಒಂದು ಬಾಂಡ್ ಇದೆಯಲ್ಲ, ದಿಸ್ ಬಾಂಡ್ ಬಿಲಾಂಗ್ಸ್ ಟು C2 ಕಾರ್ಬನಿಗೆ ಬಿಲಾಂಗ್ ಆಗಿರ್ತಕ್ಕಂಥ ಬಾಂಡು. ಆ್ಯಂಡ್ ಈ ಒಂದು ಇನ್ನೊಂದು ಏನಿದೆ ಎಕ್ಸ್ ಇದೆಯಲ್ಲ, ದಿಸ್ ಎಕ್ಸ್ ಬಾಂಡ್ ಬಿಲಾಂಗ್ಸ್ ಟು C1 ಕಾರ್ಬನಿಗೆ ಬಿಲಾಂಗ್ ಆಗಿರ್ತಕ್ಕಂಥದ್ದು. ಅಂದರೆ C2 ಬಾಂಡ್ನ ಗ್ರೂಪು ದಟ್ ಈಸ್ ವೈ ಆ್ಯಂಡ್ C1 ಬಾಂಡ್ನ ಗ್ರೂಪು ದಟ್ ಈಸ್ ಎಕ್ಸ್ ಮತ್ತು ವೈ ಮಧ್ಯೆ ಇರ್ತಕ್ಕಂಥ ಬಾಂಡ್ ಡಿಸ್ಟೆನ್ಸ್ ಅಥವಾ ಬಾಂಡ್ ಆ್ಯಂಗಲ್ಗೆ ಏನು ಕರಿತೀವಿ ಅಂದರೆ ನಾವೇನು ಕರಿತೀವಿ ದಟ್ ಈಸ್ called as a dihedral angle ಅಂತ ಕರಿತೀವಿ. ಐ ಹೋಪ್ ಯು ಕ್ಲಿಯರ್ ವಿತ್ ದಿಸ್ ಪಾಯಿಂಟ್, ಓಕೆ. ಇದಕ್ಕೆ ಏನು ಕರಿತೀವಿ ಡೈಹೆಡ್ರಲ್ ಆ್ಯಂಗಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದಟ್ ಈಸ್ 2 ಸ್ಟ್ರೈನ್ಸ್ ಅಂತ ಬರ್ತಾವೆ, ಮಾಲಿಕ್ಯೂಲ್ಸ್ ಏನು ಮಾಡ್ತಾವೆ ಸ್ಟ್ರೈನ್ ದೋಸ್ ಆರ್ ಕಾಲ್ಡ್ ಎಸ್ ಅ ಟೊರೋಷನಲ್ ಸ್ಟ್ರೈನ್ ಅಂತ ಕರಿತೀವಿ ಆ್ಯಂಡ್ ಸ್ಟೆರಿಕ್ ಸ್ಟ್ರೈನ್ ಅಂತ ಕರಿತೀವಿ. So what is this toroidal strain and steric strain? So toroidal strain is increase in the potential energy of a molecule due to the repulsion between the electron in a bonds that do not share an atom. So
ಇವಾಗ ಸಪೋಸ್ ನಾನು ಏನು ಮಾಡ್ತೀನಿ, ಈ ಒಂದು ನ್ಯೂಮನ್ ಪ್ರೊಜೆಕ್ಷನ್ ಎಕ್ಸಾಂಪಲ್ ತೊಗೊಂಡು ದಿಸ್ ಇಸ್ ಅ ಈಥೇನ್ ಮಾಲಿಕ್ಯೂಲ್, ದಿಸ್ ಇಸ್ ಅ ಈಥೇನ್ ಮಾಲಿಕ್ಯೂಲ್ ತೊಗೊಂತೀನಿ. ಈಥೇನ್ ಮಾಲಿಕ್ಯೂಲ್ ಎಕ್ಸಾಂಪಲ್ ತೊಗೊಂಡಾಗ ದಟ್ ಈಸ್ CH3 ಎಕ್ಸಾಂಪಲ್ ತೊಗೊಂಡು ಏನು ಮಾಡ್ತಾರೆ, ದಿಸ್ ಇಸ್ ಮೈ ಫಸ್ಟ್ ಕಾರ್ಬನ್, ದಿಸ್ ಇಸ್ ವೈಟ್, ಐ ಆಮ್ ಡಿನೋಟಿಂಗ್ ವಿತ್ ವೈಟ್ ಬಾಂಡ್ ಲೈನ್ ಏನಿರ್ತಾವಲ್ಲ, ಆ ವೈಟ್ ಬಾಂಡ್ ಲೈನ್ ಇರ್ತಕ್ಕಂಥದ್ದು ಏನು ಮಾಡ್ತಾರೆ, C1 ಓಕೆ, ವೈಟ್ ಡಾಟ್ ಇಸ್ ಅ C1 ಆ್ಯಂಡ್ C2 ಇಸ್ ಅ ಸ್ಕೈ ಬ್ಲೂ ಕಲರ್ ಲೈಕ್ ಐ ಕಾಂಟ್ ಇವನ್ ಸೀನ್ ದಟ್. ಅಂದರೆ ನಾನು ಏನು ಮಾಡ್ತೀನಿ, ಮಾಲಿಕ್ಯೂಲ್ ಈ ಥರ ಏನು ಮಾಡ್ತಾರೆ, ನನಗೆ C1 ಅಷ್ಟೇ ಕಾಣ್ತದೆ, ಇಲ್ಲಿರ್ತಂಥ C2 ನನಗೆ ಕಾಣಂಗಿಲ್ಲ. ಓಕೆ, ಈ ಥರ ಮಾಲಿಕ್ಯೂಲ್ ನೋಡ್ತೀನಿ. ಸೊ ಆ ಥರ ನೋಡಿದಾಗ ಏನು ಮಾಡ್ತಾರೆ, ಐ ಕಾಂಟ್ ಸೀನ್ ದ C2 ಮಾಲಿಕ್ಯೂಲ್. C2 ಕಾರ್ಬನಿಗೆ H4 H5 H6 ಹೈಡ್ರೋಜನ್ ಅದಾವ, C1 ಕಾರ್ಬನ್ಗೆ H1 H2 H3 ಕಾರ್ಬನ್. ಸೊ ಕಮಿಂಗ್ ಟು ದಿಸ್ ಸಾಹಾರ್ಸ್ ಪ್ರೊಜೆಕ್ಷನ್ ನಿಮ್ಗೆ ನೋಡೋಣ. ಸಾಹಾರ್ಸ್ ಪ್ರೊಜೆಕ್ಷನ್ ನೋಡೋಣ. ಈ ಒಂದು ಸಾಹಾರ್ಸ್ ಪ್ರೊಜೆಕ್ಷನಲ್ಲಿ ಕ್ಲಿಯರಾಗಿ ಹೇಳೋದಾದರೆ, ದಿಸ್ hydrogen 1, this is white bond ಏನವಲ್ಲ, this particular hydrogen 1, hydrogen 3, hydrogen 2, ಈ ಒಂದು ಪರ್ಟಿಕ್ಯುಲರ್ ಆಗಿ ಏನು ತಗೋರಿ, ದಿಸ್ ಪರ್ಟಿಕ್ಯುಲರ್ ಹೈಡ್ರೋಜನ್ ಬಾಂಡ್ ತಗೋರಿ, ಓನ್ಲಿ ಬಾಂಡ್. ಓಕೆ, ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಹೈಡ್ರೋಜನ್ 4 ಬಾಂಡ್ ತಗೋರಿ. ಈ ಬಾಂಡಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಅದಾವಲ್ಲ, ದೀಸ್ ಎಲೆಕ್ಟ್ರಾನ್ ಅದಾವಲ್ಲ, ಈ ಒಂದು ಎಲೆಕ್ಟ್ರಾನ್ ಮಧ್ಯೆ ರಿಪಲ್ಷನ್ ಆಗುತ್ತಲ್ಲ, ಈ ಒಂದು ರಿಪಲ್ಷನಿಂದ ಒಂದು ಸ್ಟ್ರೇನ್ ಕ್ರಿಯೇಟ್ ಆಗುತ್ತೆ. ಒಂದು ಮಾಲಿಕ್ಯೂಲ್ ಏನು ಮಾಡ್ತಾ ಸ್ಟ್ರೇನ್ ಕ್ರಿಯೇಟ್ ಆಗುತ್ತಾ, ಅದ ಸ್ಟ್ರೇನ್ ಏನು ಕರಿತೀವಿ ನಾವು, ಟೊರೋಜನಲ್ ಸ್ಟ್ರೇನ್ ಕರಿತೀವಿ. ದಟ್ ಸ್ಟ್ರೇನ್ ಈಸ್ ಕಾಲ್ಡ್ ಆಸ್ ಅ ಟೊರೋಜನಲ್ ಸ್ಟ್ರೇನ್ ಕರಿತೀವಿ. ರಿಪಲ್ಷನ್ ಬಿಟ್ವೀನ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ದಟ್ ಈಸ್ ನಾಟ್ ಕನೆಕ್ಟೆಡ್ ಟು ಈಚ್ ಅದರ್. ಅಂದರೆ ಎರಡು ಬಾಂಡ್ ಬೇರೆ ಕಾರ್ಬನ್ ಲಿಂಕ್ ಆಗಿರ್ತಂಥ ಬಾಂಡು, ಅಂಥ ಒಂದು ರಿಪಲ್ಷನ್ ಏನು ಕರಿತೀವಿ ನಾವು, ಟೊರೋಜನಲ್ ಸ್ಟ್ರೇನ್ ಕರಿತೀವಿ. ಆ್ಯಂಡ್ ಕಮಿಂಗ್ ಟು ದ ಸ್ಟೆರಿಕ್ ಸ್ಟ್ರೇನ್. ವಾಟ್ ಈಸ್ ದಿ ಸ್ಟೆರಿಕ್ ಸ್ಟ್ರೇನ್? ಸ್ಟೆರಿಕ್ ಸ್ಟ್ರೇನ್ ಅಂದರೆ ಸಿಂಪಲ್ ಇದೆ. ಸ್ಟೆರಿಕ್ ಸ್ಟ್ರೇನ್ ಅಂದರೆ ಸಪೋಸ್ ಐ ಆಮ್ ಟೇಕಿಂಗ್ ಅ ಮಾಲಿಕ್ಯೂಲ್ ಲೈಕ್ ದಿಸ್. ಮಾಲಿಕ್ಯೂಲ್ ಏನು ಮಾಡ್ತೀನಿ, ಈ ಥರ ತೊಗೊತೀನಿ ಒಂದು ಮಾಲಿಕ್ಯೂಲು. Suppose I am having a bulky group here CH3 and I am having the same CH3 group bulky group here, and the repulsion between these two CH3 group is called as a repulsion. ಅಂದರೆ ಎರಡು ಗ್ರೂಪ್ ಮಧ್ಯೆ ರಿಪಲ್ಷನ್ ಅದಕ್ಕೆ ಹೇಳ್ತಾರೆ, that is called as a steric strain. I hope that you can differentiate between the steric strain and torsional strain. Torsional strain ಮತ್ತು steric strain ಮಧ್ಯೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ ಗ್ರೂಪ್ಸ್ ಮಧ್ಯೆ ಆಗ್ತಾವ, ಇಲ್ಲಿ ಬಾಂಡ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮಧ್ಯೆ ಆಗ್ತಾವ. ಸೊ ದೀಸ್ ಆರ್ 2 types of strains we can see in the molecules. ಓಕೆ, ಮಾಲಿಕ್ಯೂಲ್ಸ್ ಇವೆರಡು ಸ್ಟ್ರೇನ್ ಇದ್ರೆ ಮಾಡ್ತಾರೆ, ದ ಬಾಂಡ್ ವಿಲ್ ಬಿ ಅನ್ಸ್ಟೇಬಲ್. ಈ ಒಂದು ಎರಡು ಸ್ಟ್ರೇನ್ ಇರೋ ಕಾರಣ ಏನು ಮಾಡ್ತಾರೆ, ಬಾಂಡ್ ಏನು ಮಾಡ್ತಾರೆ, ವೀಕ್ ಆಗ್ಕೊಂತ ಹೋಗ್ತದೆ. ಬಾಂಡ್ ಏನು ಮಾಡ್ತಾರೆ, ಲೈಕ್ ಏನು ಮಾಡ್ತಾರೆ, ಇಟ್ ಇಸ್ ಅನ್ಸ್ಟೇಬಲ್ ಆಗ್ತಾ ಹೋಗ್ತದೆ. ಮಾಲಿಕ್ಯೂಲ್ ಕಂಪ್ಲೀಟ್ ಏನು ಮಾಡ್ತಾರೆ, ಮಾಲಿಕ್ಯೂಲ್ ಅನ್ಸ್ಟೇಬಲ್ ಆಗ್ಕೊಂತ ಹೋಗ್ತದೆ. ಓಕೆ, ದಿಸ್ ಇಸ್ ದ 3 terms we have to know before starting to the conformational isomerism. ಓಕೆ, ಇವಾಗ ಕನ್ಫರ್ಮೇಷನಲ್ ಐಸೋಮೆರಿಸಮ್ ಬರೋದಾದ್ರೆ, ಎಕ್ಸಾಕ್ಟ್ಲಿ ಕನ್ಫರ್ಮೇಷನಲ್ ಐಸೋಮೆರಿಸಮ್ಗೆ ಕನ್ಫರ್ಮೇಷನಲ್ ಐಸೋಮೆರಿಸಮ್ ಬರೋದಾದ್ರೆ ಸೊ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಕನ್ಫರ್ಮೇಷನಲ್ ಐಸೋಮೆರಿಸಮ್. ದಟ್ ಈಸ್ ಅಲ್ಲಿ ಏನು ಮಾಡ್ತಾರೆ, ಸಿಂಗಲ್ ಬಾಂಡ್ ಇರ್ತದೆ, ರೊಟೇಷನ್ ಮಾಡ್ಬೋದು. ರೊಟೇಷನ್ ಮಾಡಿದ್ರೆ ಏನು ಮಾಡ್ತಾರೆ, ನನಗೆ ಏನು ಬರ್ತದೆ ಅಂದರೆ, ದೇರ್ ಈಸ್ ಐ ಆಮ್ ಗೆಟಿಂಗ್ ಇಟ್ ಕನ್ಫರ್ಮರ್ಸ್. ದೋಸ್ ಕನ್ಫರ್ಮರ್ಸ್ ಆರ್ ಕಾಲ್ಡ್ ಕನ್ಫರ್ಮೇಷನಲ್ ಐಸೋಮರ್ಸ್ ಅಂತ ಕರಿತೀವಿ. ಕನ್ಫರ್ಮರ್ಸ್ ಆರ್ ಕನ್ಫರ್ಮೇಷನಲ್ ಐಸೋಮರ್ಸ್ ಅಂತ ಕರಿತೀವಿ. ಟೇಕಿಂಗ್ ಎನ್ ಎಕ್ಸಾಂಪಲ್ CH3. ಓಕೆ, ಒಂದು ಎಕ್ಸಾಂಪಲ್ ಫಸ್ಟು ಈ ಒಂದು ಮಾಲಿಕ್ಯೂಲ್ ಅಂದರೆ ಈಥೇನ್ ಮಾಲಿಕ್ಯೂಲಲ್ಲಿ ಕನ್ಫರ್ಮರ್ಸ್ ನೋಡಿದಾಗ ಯಾವ ಥರ ಬರ್ತೀನಿ ಅಂದರೆ, ಐ ವಿಲ್ ಗೋಯಿಂಗ್ ಟು ರಿಪ್ರೆಸೆಂಟ್ ಇನ್ ದ ಲೈಕ್ ನ್ಯೂಮನ್ ಪ್ರೊಜೆಕ್ಷನಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ ಲೈಕ್ ದಿಸ್. ಓಕೆ, ದಿಸ್ ಈಸ್ ಮೈ ಫಸ್ಟ್ ಕಾರ್ಬನ್ ಅಂತ ಕರಿತೀನಿ. ಆ್ಯಂಡ್ ಐ ವಿಲ್ ರಿಪ್ರೆಸೆಂಟ್ ದ ಸೆಕೆಂಡ್ ಕಾರ್ಬನ್ ಬಾಂಡ್ಸ್ ವಿತ್ ಸ್ಕೈ ಬ್ಲೂ ಕಲರ್. ದಿಸ್ ಈಸ್ ಮೈ ಸೆಕೆಂಡ್ ಕಾರ್ಬನ್. ಇನ್ನು ಹಿಂದೆ ಇರ್ತಕ್ಕಂಥ ಸೆಕೆಂಡ್ ಕಾರ್ಬನ್ ಏನು ಮಾಡ್ತಾರೆ, ಹೈಡ್ರೋಜನ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಐ ವಿಲ್ ರಿಪ್ರೆಸೆಂಟ್ ಹಿಯರ್ ಆಲ್ಸೋ, ಐ ವಿಲ್ ರಿಪ್ರೆಸೆಂಟ್ ಇನ್ ದಿಸ್ ಮಾಲಿಕ್ಯೂಲ್ ಆಲ್ಸೋ. ದಟ್ ಈಸ್ ಬೆಟರ್ ಆ್ಯಂಡ್ ದಟ್ ಈಸ್ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಇದು CH3 ಆ್ಯಂಡ್ ಐ ಆಮ್ ಹ್ಯಾವಿಂಗ್ ದ CH3. ದಿಸ್ ಇಸ್ ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2. ಓಕೆ, ಇವಾಗ ಏನು ಮಾಡ್ತಂದರೆ ಹೈಡ್ರೋಜನ್ 1, hydrogen 2, hydrogen 3. okay, and this is hydrogen 4, hydrogen 5, hydrogen 6. See, this Newman projection is Newman projection, and it is basically called as a staggered position. Staggered eclipse. This is particularly called as a eclipse run करती है eclipse form करती है. So eclipse form of Newman projection करती है. So next coming to the suppose ನಾನು rotation ಮಾಡ್ತೀನಿ, ಇಲ್ಲಿ ಏನು ಮಾಡ್ತೀನಿ, rotation ಮಾಡ್ತೀನಿ 60 ಡಿಗ್ರಿ rotation ಮಾಡ್ತೀನಿ. 60 ಡಿಗ್ರಿ rotation ಮಾಡ್ಕೊಂಡಾಗ ಏನು ಮಾಡ್ತಾರೆ, ಅವಾಗ ನನ್ನ ಮಾಲಿಕ್ಯೂಲ್ ಹೆಂಗಾಗ್ತದೆ ನೋಡ್ರಿ,
ಅವಾಗ ನನ್ನ ಮಾಲಿಕ್ಯೂಲ್ ಹೆಂಗಾಗ್ತದಪ್ಪ ಅಂದರೆ, ಸಪೋಸ್ ಐ ಆಮ್ ಟೇಕಿಂಗ್ 60 ಡಿಗ್ರಿ ರೊಟೇಷನ್ ಮಾಡಿದ್ಮೇಲೆ ನನ್ನ ಒಂದು ಯಾವುದೋ ಒಂದು ಕಾರ್ಬನ್, ಎರಡು ಕಾರ್ಬನ್ ಮಾಡೋಂಗಿಲ್ಲ, ಐದರ್ ಇಟ್ ಮೇ ಬಿ ಬ್ಯಾಕ್ವರ್ಡ್ ಕಾರ್ಬನ್, ಐದರ್ ಇಟ್ ಮೇ ಬಿ ಫ್ರಂಟ್ ಇರ್ತಕ್ಕಂಥ ಕಾರ್ಬನ್. ನಾನು ಏನು ಮಾಡ್ತೀನಿ, ಫ್ರಂಟ್ ಇರೋ ಕಾರ್ಬನ್ ಏನು ಮಾಡ್ತೀನಿ ಹಂಗೆ ಹೇಳ್ತೀನಿ, ಓಕೆನಾ. ಫ್ರಂಟ್ ಇರೋ ಕಾರ್ಬನ್ ಏನು ಮಾಡ್ತೀನಿ ಹಂಗೆ ಹೇಳ್ತೀನಿ, ದಟ್ ಈಸ್ H1 ಆ್ಯಂಡ್ H2 ಆ್ಯಂಡ್ H3. ಐ ಆಮ್ ಗೋಯಿಂಗ್ ಟು ರೊಟೇಟ್ ದ ಬ್ಯಾಕ್ ಸೈಡ್ ಕಾರ್ಬನ್ ಏನು ಮಾಡ್ತೀನಿ, ರೊಟೇಷನ್ ಮಾಡ್ತೀನಿ. ಐ ಆಮ್ ಗೆಟಿಂಗ್ ದ ಮಾಲಿಕ್ಯೂಲ್ ಲೈಕ್ ದಿಸ್ ಈ ಥರ ಏನು ಮಾಡ್ತೀನಿ, 60 ರೊಟೇಷನ್ ಮಾಡಿದ್ಮೇಲೆ ಐ ಆಮ್ ಗೆಟಿಂಗ್ ಅ ಮಾಲಿಕ್ಯೂಲ್. ದಿಸ್ ಈಸ್ H5 ಆ್ಯಂಡ್ ದಿಸ್ ಈಸ್ H6 ಆ್ಯಂಡ್ ದಿಸ್ ಈಸ್ ಐ ಆಮ್ ಗೆಟಿಂಗ್ H4 ಬರ್ತದ. ಸೊ ಅಗೇನ್ ಏನು ಮಾಡಿದ್ದಕ್ಕೆ ಏನು ಕರಿತೀವಿ ಅಂದರೆ, ದಿಸ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಆಸ್ ಅ ಸ್ಟ್ಯಾಗರ್ಡ್ ಫಾರ್ಮ್ ಅಂತ ಕರಿತೀವಿ. ಸ್ಟ್ಯಾಗರ್ಡ್ ಫಾರ್ಮ್ ಅಂತ ಕರಿತೀವಿ. ಸಪೋಸ್ ನಾನು ಏನು ಮಾಡ್ತೀನಿ, ಅಗೇನ್ ರೊಟೇಷನ್ ಮಾಡ್ತೀನಿ, 60 ಡಿಗ್ರಿ ರೊಟೇಷನ್ ಮಾಡ್ಕೊಂಡು ಏನು ಮಾಡ್ತೀನಿ, ನನಗೆ ಸೇಮ್ ಮಾಲಿಕ್ಯೂಲ್ ಬರ್ತದ. ಲೈಕ್ ಸೇಮ್ ಅನ್ನೋಕ್ಕೇನು, ಸಪೋಸ್ ಐ ಆಮ್ ಗೆಟಿಂಗ್ ದಿಸ್ ಟೈಪ್ ಆಫ್ ಮಾಲಿಕ್ಯೂಲ್ ನನಗೇನು ಬರ್ತದೆ ಅಂದರೆ, ಸಪೋಸ್ ಲೈಕ್ ದಿಸ್ ಐ ಆಮ್ ಗೆಟಿಂಗ್. ಮತ್ತೆ ಒಂದು ರೊಟೇಷನ್ ಮಾಡ್ತೀನಿ, ಇಲ್ಲಿ H1 ಇದೆ, H2 ಇದೆ, ಆ್ಯಂಡ್ ಹಿಯರ್ ಐ ಆಮ್ H3 ಆ್ಯಂಡ್ ಐ ಆಮ್ ಟೇಕಿಂಗ್ ಸ್ಕೈ ಬ್ಲೂ ಕಲರ್ ಆಲ್ಸೋ. ಇಟ್ ಈಸ್ ಇಲ್ಲಿರ್ತಂಥ H4 ಏನು ಮಾಡ್ತಾ ಮೂಮೆಂಟ್ ಆಗಿ ಇಲ್ಲಿಗೆ ಏನು ಮಾಡ್ತಾ H4 ಬರ್ತದ, ಆ್ಯಂಡ್ ಹಿಯರ್ ಐ ಆಮ್ ಗೆಟಿಂಗ್ H5 ಆ್ಯಂಡ್ ಹಿಯರ್ ಐ ಆಮ್ ಗೆಟಿಂಗ್ H6 ಬರ್ತದೆ. ಓಕೆ, ಹಿಯರ್ ಐ ಆಮ್ ಗೆಟಿಂಗ್ H6 ಅಂತ ಬರ್ತದ. ಸಪೋಸ್ ಹಿಂಗೆ ರೊಟೇಷನ್ ಕಂಟಿನ್ಯೂ ಮಾಡ್ತಾ ಹೋದಂಗೆಲ್ಲ, ಸೊ ಲೈಕ್ ದಿಸ್ ರೊಟೇಷನ್ ಕಂಟಿನ್ಯೂ ಮಾಡ್ತಾ ಹೋದಂಗೆಲ್ಲ ಏನು ಮಾಡ್ತಾರೆ, ನನಗೆ ಒಂದು ಟೈಮ್ ಏನು ಮಾಡ್ತಾರೆ ಅಂದರೆ, ಒನ್ ಟೈಮ್ ಕಂಟಿನ್ಯೂಸ್ ರೊಟೇಷನ್ ಆಫ್ಟರ್ ಕಂಟಿನ್ಯೂಸ್ ರೊಟೇಷನ್ ನೀವು ಒಂದು ಟೈಮ್ ಏನು ಮಾಡ್ತಾರೆ, ಈ ಥರ ಮಾಲಿಕ್ಯೂಲ್ ಬರ್ತದೆ. ಆಫ್ಟರ್ ಕಂಟಿನ್ಯೂಸ್ ರೊಟೇಷನ್ ನನಗೆ ಏನು ಮಾಡ್ತಾರೆ, ವಾಪಸ್ ನನಗೆ ಮಾಲಿಕ್ಯೂಲ್ ಏನು ಮಾಡ್ತಾರೆ, ಎಕ್ಲಿಪ್ಸ್ ಬರ್ತಾರೆ. ಇಂದ ದಿಸ್ ಇಸ್ ಆಲ್ಸೋ ಎಕ್ಲಿಪ್ಸ್ ಓನ್ಲಿ ಬಿಕಾಸ್ ಓಕೆ, ಎಕ್ಲಿಪ್ಸ್ ಓನ್ಲಿ. ಬಟ್ ಏನು ಮಾಡ್ತಾ, ಆಫ್ಟರ್ ಕಂಟಿನ್ಯೂಸ್ ರೊಟೇಷನ್ ನನಗೆ ಸೇಮ್ ಮಾಲಿಕ್ಯೂಲ್ ಬರ್ತದೆ. ಓಕೆನಾ, ಸೇಮ್ ಮಾಲಿಕ್ಯೂಲ್ ಬರ್ತದೆ ಅಂದರೆ ರೊಟೇಷನ್ ಮಾಡಿದ್ಮೇಲೆ ಸೇಮ್ ಮಾಲಿಕ್ಯೂಲ್ ಬರ್ತಾವೆ ಆಫ್ಟರ್ ಕಂಟಿನ್ಯೂಸ್ ರೊಟೇಷನ್. ಬಟ್ ಮಿಡಲ್ ಇನ್ಫಾರ್ಮೇಷನ್ ಆಗ್ತಾವಲ್ಲ, ಇವಕ್ಕೆಲ್ಲ ಏನು ಕರಿತೀವಿ, ಕನ್ಫರ್ಮರ್ಸ್ ಅಂತೇಳಿ ಕರಿತೀವಿ. ಅದಕ್ಕೋಸ್ಕರ ದೀಸ್ ಪರ್ಟಿಕ್ಯುಲರ್ ಟಾಪಿಕ್ ಇಸ್ ಕಾಲ್ಡ್ ಕನ್ಫರ್ಮೇಷನಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ಇವಾಗ ನನ್ನ ಡೌಟ್ ಏನಪ್ಪ ಅಂತಂದರೆ ಇಲ್ಲಿ ನನಗೆ ಎರಡು ಥರ ಮಾಲಿಕ್ಯೂಲ್ ಸಿಗ್ತಾವೆ. ಒಂದು ಎಕ್ಲಿಪ್ಸ್ಡ್ ಫಾರ್ಮ್ ಸಿಕ್ಕೈತಿ, ಒಂದು ಸ್ಟ್ಯಾಗರ್ಡ್ ಫಾರ್ಮ್ ಸಿಕ್ಕೈತಿ. ಓಕೆ, ಎಕ್ಲಿಪ್ಸ್ ಫಾರ್ಮ್ ಆ್ಯಂಡ್ ಸ್ಟ್ಯಾಗರ್ಡ್ ಫಾರ್ಮ್ ಅಂತ ಸಿಗ್ತಾವೆ. ಸೊ ಇವಾಗ ಇನ್ ಬಿಟ್ವೀನ್ ದ ಎಕ್ಲಿಪ್ಸ್ ಫಾರ್ಮ್ ಆ್ಯಂಡ್ ಸ್ಟ್ಯಾಗರ್ಡ್ ಫಾರ್ಮ್ ತೊಗೊತೀನಿ ಆ್ಯಂಡ್ ಸ್ಟ್ಯಾಗರ್ಡ್ ಫಾರ್ಮ್ ತೊಗೊತೀನಿ. ಸರ್, ಎಕ್ಲಿಪ್ಸ್ಡ್ ಫಾರ್ಮಲ್ಲಿ ಮತ್ತು ಸ್ಟ್ಯಾಗರ್ಡ್ ಫಾರ್ಮಲ್ಲಿ ಯಾವುದು ಮೋಸ್ಟ್ ಸ್ಟೇಬಲ್ ಆಗ್ತದೆ ಸರ್? ಸೊ ವಿ ಹ್ಯಾವ್ ಟು ಕಂಪೇರ್ ದ ಸ್ಟೆಬಿಲಿಟಿ. ಸ್ಟೆಬಿಲಿಟಿ ಕಂಪೇರ್ ಮಾಡೋದು ನಮಗೆ ಏನು ಮಾಡ್ತಾರೆ, ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಯಾವುದು ಮೋರ್ ಸ್ಟೇಬಲ್ ಅದ ಅಂತಂದೇಳಿ. ಮಾಡ್ತಾರೆ, ವಿ ಕ್ಯಾನ್ ಅನಲೈಸ್ ವಿತ್ ದಿಸ್ ಗ್ರಾಫ್. ಓಕೆ, ನಾವು ಒಂದು ಗ್ರಾಫ್ ಮೂಲಕ ಏನು ಮಾಡ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತೀನಿ. ದಿಸ್ ಇಸ್ ಐ ಆಮ್ ಗೋಯಿಂಗ್ ಟು ಟೇಕ್ ಎನ್ ಗ್ರಾಫ್ ದಟ್ ಈಸ್ ಅ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಆ್ಯಂಡ್ ದಟ್ ಈಸ್ ಅ ಡಿಗ್ರಿ ಆಫ್ ರೊಟೇಷನ್ ತೊಗೊತೀನಿ. ದಟ್ ಈಸ್ ಅ 60 ಡಿಗ್ರಿ, ದಟ್ ಈಸ್ 120 ಡಿಗ್ರಿ, ದಟ್ ಈಸ್ ಲೈಕ್ 180 ಡಿಗ್ರಿ, ಆ್ಯಂಡ್ ದಟ್ ಈಸ್ 240 ಡಿಗ್ರಿ ತೊಗೊತೀನಿ. ಅವಾಗ ಏನು ಮಾಡ್ತಂದರೆ, ಫಸ್ಟ್ ಆಫ್ ಆಲ್ ಎಕ್ಲಿಪ್ಸ್ ಫಾರ್ಮ್ ಅಂದರೆ ಏನು ಹೆಂಗಿರ್ತದೆ ನೋಡಿರಿ. ಎಕ್ಲಿಪ್ಸ್ ಫಾರ್ಮ್ ಹೆಂಗಿರ್ತದೆ, ಬೇಸಿಕಲಿ ಎಕ್ಲಿಪ್ಸ್ ಫಾರ್ಮ್ ಲೈಕ್ ದಿಸ್, ರೈಟ್. ಎಕ್ಲಿಪ್ಸ್ ಫಾರ್ಮ್ ಇರ್ತದೆ ಲೈಕ್ ದಿಸ್ ಇರ್ತದೆ. ಸ್ಟ್ಯಾಗರ್ಡ್ ಫಾರ್ಮ್ ಅಂದರೆ ಏನು ಬರ್ತದೆ, ಸ್ಟ್ಯಾಗರ್ಡ್ ಫಾರ್ಮ್ ಐ ಆಮ್ ಹ್ಯಾವಿಂಗ್ ಲೈಕ್ ದಿಸ್ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂ. ಈ ಥರ ಮಾಡ್ತಾರೆ ಸ್ಟ್ಯಾಗರ್ಡ್ ಫಾರ್ಮಲ್ಲಿ ಇರ್ತದೆ. ಇವಾಗ ಎಕ್ಲಿಪ್ಸ್ ಫಾರ್ಮಲ್ಲಿ ಸ್ಟ್ಯಾಗರ್ಡ್ ಫಾರ್ಮಲ್ಲಿ ನಾನು ಅನಲೈಸ್ ಮಾಡಿದಾಗ, ಎಕ್ಲಿಪ್ಸ್ ಫಾರ್ಮ್ ಈಸ್ ಹ್ಯಾವಿಂಗ್ ಟೊರೋಜ್ನಲ್ ಸ್ಟ್ರೇನ್ ಐತಿ. ಎಸ್, ಸ್ಟೆರಿಕ್ ಸ್ಟ್ರೇನ್ ಅದ. ಎಸ್, ಸ್ಟೆರಿಕ್ ಸ್ಟ್ರೇನ್ ಕೂಡ ಇದೆ. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ಟೊರೋಜ್ನಲ್ ಸ್ಟ್ರೇನ್ ಆ್ಯಂಡ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅ ಸ್ಟೆರಿಕ್ ಸ್ಟ್ರೇನ್, ದ ಎಕ್ಲಿಪ್ಸ್ಡ್ ಫಾರ್ಮ್ ವಿಚ್ ಈಸ್ ಹ್ಯಾವಿಂಗ್ ಅ ಮೋರ್ ಎನರ್ಜಿ ಹೊಂದಿರ್ತದೆ. ಮೋರ್ ಎನರ್ಜಿ ಮೀನ್ಸ್ ದಟ್ ಈಸ್ ಇನ್ ಸೆನ್ಸ್ ಆಫ್ ಮೋರ್ ಎನರ್ಜಿ. ನಾನು ಗ್ರಾಫ್ನ ನೆಕ್ಸ್ಟ್ ಸ್ಲೈಡ್ ಹಾಕ್ಬಿಡ್ತೀನಿ. ಓಕೆ, ನಾನು ಗ್ರಾಫ್ ಏನು ಮಾಡ್ತೀನಿ, ನೆಕ್ಸ್ಟ್ ಸ್ಲೈಡಲ್ಲಿ ಹಾಕ್ತೀನಿ. ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ದಿಸ್ ಪರ್ಟಿಕ್ಯುಲರ್ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಏನು ಮಾಡ್ತಾರೆ, ಎಕ್ಲಿಪ್ಸ್ ಫಾರ್ಮ್ ಏನು ಮಾಡ್ತಾರೆ, ಎಕ್ಲಿಪ್ಸ್ ಫಾರ್ಮು ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟೆರಿಕ್ ಸ್ಟ್ರೇನ್ ಆ್ಯಂಡ್ ಟೊರೋಜ್ನಲ್ ಸ್ಟ್ರೇನ್. ಈ ಥರ ಏನು ಮಾಡ್ತಾನೆ, ನನ್ನ ಮಾಲಿಕ್ಯೂಲ್ ಇರ್ತದೆ. ಈ ಥರ ಏನು ಮಾಡ್ತಾನೆ, ನನ್ನ ಒಂದು ಎಕ್ಲಿಪ್ಸ್ ಮಾಲಿಕ್ಯೂಲ್ ಇರ್ತದೆ. ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟೆರಿಕ್ ಸ್ಟ್ರೇನ್ ಆ್ಯಂಡ್ toroidal strain, the energy of eclipse is high. Okay, now we know that energy is inversely proportional to stability
ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಟೆಬಿಲಿಟಿ. ಸೊ ಸ್ಟೆಬಿಲಿಟಿ ಯಾವ ಜಾಸ್ತಿ ಇರ್ತಪ್ಪ ಅಂದರೆ ಆಟೋಮೆಟಿಕಲಿ ಏನು ಮಾಡ್ತಾರೆ, ಸ್ಟೆಬಿಲಿಟಿ ಯಾವ ಜಾಸ್ತಿ ಇರ್ತದೆ ಅಂದರೆ ದಟ್ ಈಸ್ ಸ್ಟೆಬಿಲಿಟಿ ಆಫ್ ಎಕ್ಲಿಪ್ಸ್ಡ್ ಈಸ್ ಲೆಸ್ ದೆನ್ ಸ್ಟ್ಯಾಗರ್ಡ್ ಇರ್ತದೆ. ಐ ಹೋಪ್ ಯು ಆಲ್ ಗೈಸ್ ಅಂಡರ್ಸ್ಟ್ಯಾಂಡ್ ವಿತ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಎನರ್ಜಿ ಡ್ಯೂ ಟು ಎನರ್ಜಿ ಆಫ್ ಮೋರ್ ಎನರ್ಜಿ ಆಫ್ ದಿಸ್ ಎಕ್ಲಿಪ್ಸ್ಡ್ ಫಾರ್ಮ್ ಇರ್ತಂಥ ಮೋರ್ ಎನರ್ಜಿ ಕಾರಣ ಏನು ಮಾಡ್ತಾರೆ, ದಿಸ್ ಪರ್ಟಿಕ್ಯುಲರ್ಲಿ ಸ್ಟೆಬಿಲಿಟಿ ಕಡಿಮೆ ಆಗ್ತದೆ. ಸ್ಟೆಬಿಲಿಟಿ ಏನು ಮಾಡ್ತಾರೆ, ಕಡಿಮೆ ಆಗ್ತದೆ. ಸೊ ನಾವು ಕಮಿಂಗ್ ಟು ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡಿದಾಗ ನನಗೆ ಏನು ಮಾಡ್ತಾರೆ, ದಟ್ ಈಸ್ ಅ ಡಿಗ್ರಿ ಆಫ್ ರೊಟೇಷನ್ ಆ್ಯಂಡ್ ಇಟ್ ಈಸ್ ಹೈಯರ್ ಆ್ಯಂಗ್ ಪೊಟೆನ್ಷಿಯಲ್ ಎನರ್ಜಿ ಗ್ರಾಫ್ ಆಗ ನನಗೆ ಏನು ಮಾಡ್ತದೆ ಅಂದರೆ, ಸಪೋಸ್ ಐ ಆಮ್ ಕಮಿಂಗ್ ಟು ದಿಸ್ ಗ್ರಾಫ್, ಈ ಥರ ಗ್ರಾಫ್ ಏನು ಬರ್ತದೆ ನನಗೆ. ಸೊ ಈ ಥರ ಏನು ಮಾಡ್ತಾರೆ, ನನಗೆ ಗ್ರಾಫ್ ಬರ್ತದೆ. ಯಾಕಂದರೆ ಹಿಯರ್ ಐ ಆಮ್ ಗೆಟಿಂಗ್ ಎಕ್ಲಿಪ್ಸ್ಡ್ ಫಾರ್ಮ್ ಆ್ಯಂಡ್ ಹಿಯರ್ ಐ ಆಮ್ ಗೆಟಿಂಗ್ ಸ್ಟ್ಯಾಗರ್ಡ್ ಫಾರ್ಮ್, eclipsed, see the spelling, okay, eclipsed, staggered, and here also I am eclipsed, and here ಸ್ಟಾರ್ಟ್ ಹಿಂಗೆ ಕಂಟಿನ್ಯೂ ಆಗ್ತಿರ್ತದೆ. ವಾಪಸ್ ನನಗೆ ಏನು ಮಾಡ್ತಾರೆ, ರೊಟೇಷನ್ ಆದಮೇಲೆ ದಿಸ್ ಪರ್ಟಿಕ್ಯುಲರ್ ಎಕ್ಲಿಪ್ಸ್ ಮತ್ತೆ ಒಳ್ಳೆ ವಾಪಸ್ ಸಿಗುತ್ತಾ, ಅಲ್ಲಿ ನಾನು ರೊಟೇಷನ್ ನಿಲ್ಲಿಸಬೇಕು. ಸೊ ಇಯರ್ ಐ ಆಮ್ ಗೆಟಿಂಗ್ ದಿಸ್ ಪರ್ಟಿಕ್ಯುಲರ್ ಎಕ್ಲಿಪ್ಸ್ ಯಾವುದು ಅಂದರೆ ದಿಸ್ ಇಸ್ ಅ 0 ಡಿಗ್ರಿ. ಓಕೆನಾ, 0 ಡಿಗ್ರಿ ರೊಟೇಷನ್ ತೆಗೆದು ಬರ್ತದೆ. ಆ್ಯಂಡ್ ಇದು ಏನು ಮಾಡ್ತಾರೆ, ಸಪೋಸ್ ದಿಸ್ ಸ್ಟಾಗರ್ಡ್ ಈಸ್ 60 ಡಿಗ್ರಿ ರೊಟೇಷನ್ ಮಾಡಿದಾಗ, ಆ್ಯಂಡ್ ದಿಸ್ ಇಸ್ 120 ಡಿಗ್ರಿ, ಆ್ಯಂಡ್ ದಿಸ್ ಇಸ್ ಪರ್ಟಿಕ್ಯುಲರ್ಲಿ 180 ಡಿಗ್ರಿ, ಆ್ಯಂಡ್ ಇಟ್ ಈಸ್ ಪರ್ಟಿಕ್ಯುಲರ್ಲಿ 240 ಡಿಗ್ರಿ ಬರ್ತದೆ. ಆ್ಯಂಡ್ ಇಟ್ ಈಸ್ ಅ ಕಂಟಿನ್ಯೂಷನ್ ಆಗ್ತಿರುತ್ತೆ. ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಎಕ್ಲಿಪ್ಸ್ ಫಾರ್ಮ್ ಈಸ್ ಮೋರ್. ಎಕ್ಲಿಪ್ಸ್ ಫಾರ್ಮ್ ಅಂದರೆ ಹಿಂಗೆ ಇರ್ತದೆ ರೀ, ಎಕ್ಲಿಪ್ಸ್ ಫಾರ್ಮ್ ಅಂದರೆ ಹಿಂಗೆ ಇರ್ತದೆ. ಆ್ಯಂಡ್ ಸ್ಟ್ಯಾಗರ್ಡ್ ಫಾರ್ಮ್ ಅಂದರೆ ಏನು ಮಾಡ್ತದೆ, ಈ ಥರ ಇರ್ತದೆ. ಏನು ಮಾಡ್ತಾರೆ, ನನ್ನ ಸ್ಟ್ಯಾಗರ್ಡ್ ಫಾರ್ಮ್ ಇರ್ತದೆ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಕ್ಲಿಪ್ಸ್ ಫಾರ್ಮ್ ಈಸ್ ಮೋರ್ ದೆನ್ ದಿಸ್ ಸ್ಟ್ಯಾಗರ್ಡ್ ಫಾರ್ಮ್. ಅದಕ್ಕೋಸ್ಕರ ಏನು ಮಾಡ್ತಾರೆ, ವಿ ಕ್ಯಾನ್ ಎಕ್ಸ್ಪ್ಲೇನ್ ಲೈಕ್ ದಿಸ್ ಥ್ರೂ ಗ್ರಾಫ್. ಓಕೆ, ಐ ಹೋಪ್ ಯು ಗಾಟ್ ದಿಸ್ ಪರ್ಟಿಕ್ಯುಲರ್ ಈಥೇನ್ ಮಾಲಿಕ್ಯೂಲಲ್ಲಿ ಯಾವ ರೀತಿ ನಾವು ನೋಡ್ತೀವಿ, ಯಾವ ರೀತಿ ನಾವು ಪರ್ಟಿಕ್ಯುಲರ್ ಆಗಿ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸಿ ದ ಕನ್ಫರ್ಮೇಷನ್ ಐಸೋಮರ್ಸ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಕಮಿಂಗ್ ವಿತ್ ದ ಪರ್ಟಿಕ್ಯುಲರ್ಲಿ ಬ್ಯೂಟೇನ್ ಮಾಲಿಕ್ಯೂಲಲ್ಲಿ ಯಾವ ರೀತಿ ಕನ್ಫರ್ಮರ್ಸ್ ಬರ್ತಾವೆ ಅಂತೇಳಿ ನೆಕ್ಸ್ಟ್ ವಿಡಿಯೋ ಏನು ಮಾಡ್ತಾವೆ, ಮೀಟ್ ಮಾಡೋಣ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಇಫ್ ಯು ಗಾಟ್ ಅ ಗುಡ್ ಇನ್ಫಾರ್ಮೇಷನ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ, ಹೀಗೆ ಸಪೋರ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಅಪ್ ಟು ನೆಕ್ಸ್ಟ್ ವಿಡಿಯೋ.